ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೆಳಗ್ಗೆಯಿಂದ ಆಲ್ರೆಡಿ ಆಗಿದೆ, ಮಧ್ಯಾಹ್ನದ ಊಟ ಟೈಮು. ಇವತ್ತು ಮಟನ್ ಸಾಂಬಾರು, ರಾಗಿ ಮುದ್ದೆ, ರೈಸು ಮಾಡ್ತಾ ಇರೋಂಥದ್ದು. ಆಲ್ರೆಡಿ ನನಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ನೆನೆಲ್ಲ ಹೋಗ್ಬೇಕು ಈ ಥರ ಆಗಿಬಿಟ್ಟು ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದೆ. ಪರವಾಗಿಲ್ಲ ಇವತ್ತು, ಆದರೂ ಕೂಡ ಒಂದು ಜೊತೆ ಮಾತ್ರ ಎಲ್ಲ ತಗೊಂಡೆ. ಬಟ್ಟೆ ಇತ್ತು, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ತಾನೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಸಾಂಬಾರು ಆವಾಗಲೇ ಮಾಡಿದ್ವಿ. ಕುಕ್ಕರ್ಲೆಲ್ಲ ಹಾಕ್ಬಿಟ್ಟು ಮಟನ್ ಎಲ್ಲ ರೆಡಿ ಮಾಡಿ ಸಾಂಬಾರು ಮಾಡಿಬಿಟ್ಟು ಹೋಗಿ ಅನ್ನ ಮಾಡಿದ್ವಿ. ಈಗ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಶುಕ್ರವಾರ ನಮ್ಮನೆ ಮಟನ್ ಸಾಂಬಾರು ಮಾಡ್ತಾಯಿದ್ವಿ. ಶುಕ್ರವಾರ ತಿಂತೀವಿ, ಗುರುವಾರ ಶನಿವಾರ ಸೋಮವಾರ ತಿನ್ನಲ್ಲ. ಇನ್ನು ಬೇರೆ ದಿನಗಳಲ್ಲಿ ಮಟನ್ ಇದ್ದೇ ಇರುತ್ತೆ. ಅದರಲ್ಲಿ ಇಲ್ಲಿ ನಾಟಿ ಮಟನ್ ಕುಯ್ತಾರೆ, ಅಲ್ಲಿಂದನೇ ಇವಾಗ ಮಟನ್ ತಗೊಳ್ಳೋದು ಚೆನ್ನಾಗಿರುತ್ತೆ. ಅಪ್ಪ ಮೊದಲೆಲ್ಲ ಅಲ್ಲಿ ತೊಗೊಳ್ತಾ ಇದ್ವಿ, ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಒಂದು ಅಂದರೆ ಒಂದು ಎರಡು ಅಷ್ಟೇ ಮಟನ್ ಕುಯ್ಯೋದು. ಬೆಳಗ್ಗೆನೇ ಸಿಗುತ್ತೆ. ಹಾಗಾಗಿ ಬೆಳಗ್ಗೆನೇ ತಂದುಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಆಮೇಲೆ ತಂದು ಮಡಿಕೊಂಡ್ರು ಕೂಡ ಚೆನ್ನಾಗಿರಲ್ವಲ್ಲ ಅಂತ ಹೇಳ್ಬಿಟ್ಟು ಶೈಲೂ ಬರ್ತಾಳೆ ಇವಾಗ. ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ಅಪ್ಪರಿಗೂ ಒಂದ್ಸರಿ ಕಾಲ್ ಮಾಡಿ ನೋಡ್ತೀನಿ ಏನು ಬರ್ತಾ ಇದ್ದಾರೆ ಅಂತ. ಮಾತಾಡ್ತಾ ಇದ್ದಾರೆ ಫೋನ್. ಕೋಶ್ ಸೌಂಡ್ ಕಡಿಮೆ ಮಾಡೋ. ಅಪ್ಪನಿಗೂ ಕಾಲ್ ಮಾಡಿದೆ, ಬರ್ತಾ ಇದ್ದೀನಿ ಎಂದು. ಅಪ್ಪ ಅಂದರೆ ಮುದ್ದೆ ಮಾಡಲೇಬೇಕು, ನನಗೂ ಮುದ್ದೆ ಬೇಕು. ಮಟನ್ ಸಾಂಬಾರು ಅಂದರೆ ನಮ್ಮನೆ ಮುದ್ದೆ ಇದ್ರೆ ಚೆಂದ. ಸುನೀಲ್ ಅಂತೂ ಕುಷ್ಕ ಬಿರಿಯಾನಿ ಅಂತ ಇರ್ತಾರೆ. ಇವತ್ತವ್ರಿಗೆ ಕುಷ್ಕ ಬಿರಿಯಾನಿ ಎಲ್ಲ ಕ್ಯಾನ್ಸಲ್ ಮಾಡಿ ಮುದ್ದೆ ಮಾಡ್ಕೊಡ್ತಿದ್ದೀನಿ. ಹೆಚ್ಕಡೆ ಸಾಂಬಾರು ಮಾಡಿ ಮುದ್ದೆ ಮಾಡೋಣ. ಅದು ಚೆನ್ನಾಗಿರುತ್ತೆ, ಮುದ್ದೆ ರೈಸ್ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ನಮ್ಮದು ಮನೆ ತುಂಬ ಜನ ಹೇಳ್ತಿದ್ರು, ನಿಮ್ಗೆ ಮುದ್ದೆ ಕೋಲ್ ಕರೆಕ್ಟಾಗಿ ತೋರಿಸಿ ಅಂತ ಹೇಳ್ಬಿಟ್ಟು. ಈ ಥರ ನೋಡಿ ಸಿಗ್ತವೆ ಇವಾಗೆಲ್ಲ ಮುದ್ದೆ ಕೋಲೇನು ಇದೇ ರೀತಿ ಇರೋದು. ಇನ್ನೂ ದೊಡ್ಡದು ಬರುತ್ತೆ, ಅಗಲಕ್ಕೆಲ್ಲ ಬರುತ್ತೆ. ಇದನ್ನು ತಗೊಂಡು ನಾನು ಕಡಿಮೆ ಅಂದರೂ ಒಂದು 7ರಿಂದ 8 ವರ್ಷ ಆಗಿದೆ. ತುಂಬ ವರ್ಷಗಳಾಯಿತು. ಹಾಗಾಗಿ ಸಣ್ಣ ಆಗ್ಬಿಟ್ಟಿದೆ. ಮೊದಲಿನ ಸ್ವಲ್ಪ ಆಗಲ್ತಿತ್ತು, ಇವಾಗ ಆ ಕಡೆ ಹೋದರೆ ಸ್ವಲ್ಪ ದೊಡ್ಡದಾಗಿರೋಂಥ ತಗೋಬೇಕು. ನಮ್ಮನೆಗೆ ಇದೇ ಬೇಜನ್ ಮುದ್ದೆ ಕೋಲು ಚೆನ್ನಾಗಿದೆ ಅಲ್ಲ. ತುಂಬ ಜನ ಒಬ್ಬರು ಕೇಳಿದ್ರೆ ಇದೇ ಮೊದಲು ಕುಕ್ಕರಲ್ಲಿ ಅಡುಗೆ ಮಾಡೋಕ್ಕೆ ಮುದ್ದೆ ಮಾಡ್ತಾ ಇರೋದು ಅಂತ. ಕುಕ್ಕರಲ್ಲಿ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ, ಮತ್ತು ಇದು ಗಟ್ಟಿ ಕೂಡ ಇರುತ್ತೆ. ತಳ ಇಟ್ಕೊಳ್ಳೋದು ಜಾಸ್ತಿ ಉಳಿ ಕೊಟ್ಕೊಡೋಕ್ಕೆಲ್ಲ ಆಗೋದಿಲ್ಲ. ಮತ್ತು ಇಟ್ಕೊಳ್ಳೋಕ್ಕೂ ಕೂಡ ಈಸಿಯಾಗಿ ಈ ರೀತಿ ಇಟ್ಕೋಬೋದಲ್ವ. ನೋಡಿ ಈ ಥರ ಕಾಣಿಸ್ತಿದೆಲ್ಲ ಮುದ್ದೆ ಮಾಡಾಗ. ಹಾಗಾಗಿ ನಾವು ಇದನ್ನು ಈ ಚಿಕ್ಕ ಮೀಡಿಯಮ್ ಕುಕ್ಕರ್ನ ಮುದ್ದೆಗೆ ಅಂತಲೇ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಗೊತ್ತಾರೆ. ಇನ್ನೊಂದು ಕುಕ್ಕರ್ ಇದೆ, ಹಳೇದಾಗಿರೋ 2 ಕುಕ್ಕರ್ ಇದೆಯಲ್ಲ, ಅದನ್ನು ಮುದ್ದೆಗೆ ಅಂತ ಪಡ್ಕೊಂಡಿದ್ದೀನಿ. ಇದು ಹಳೆ ಕುಕ್ಕರ್ ಇದೊಂದು, ಮತ್ತು ಇನ್ನೊಂದು, ಎರಡನ್ನೂ ಮುದ್ದೆಗೆ ಅಂತ ಪಡ್ಕೊಂಡು. ನಿಮ್ಮ ಮನೆಗಳಲ್ಲೂ ಹಳೆ ಕುಕ್ಕರ್ ಏನಾದರೂ ಯೂಸ್ ಮಾಡದೇ ಇರೋದಿದ್ರೆ ಏನಿಲ್ಲ, ಯೂಸ್ ಮಾಡಿ ರೈಸ್ ಸಾಂಬಾರು ಮಾಡೋದು ಇಟ್ಕೋಬೋದು, ಆ ಥರದ ತೊಂದರೆನೇ ಇಲ್ಲ. ನಾನು ಇದನ್ನು ಮುದ್ದೆಗೆ ಅಂತಲೇ 1-2 ಕುಕ್ಕರ್ನ ಎತ್ತಿಟ್ಟಿದ್ದೀನಿ. ಅದು ಗಟ್ಟಿ ಇರುತ್ತಲ್ಲ, ತಳ ಹಿಡಿಯೋದಿಲ್ಲ, ಚೆನ್ನಾಗಿರುತ್ತೆ ಮುದ್ದೆ ಮಾಡಲಿಕ್ಕೆ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಮುದ್ದೆ. ನಾನು ಫೇಸ್ಬುಕ್ಕಲ್ಲಿ ತುಂಬ ಜನ ಕೇಳ್ತಾಯಿದ್ರು, ಏನು ನೀವು ಮುದ್ದೆ ಮಾಡೋದು ಕುಕ್ಕರಲ್ಲಿದೆ ಮೊದಲು ಅಂದ್ಕೊಂಡು ಇರ್ತಾರಲ್ಲ. ಹೆಣ್ಮಕ್ಳಾದ್ರೂ ಮಾಡ್ತಾ ಇರ್ತಾರೆ. ಫೇಸ್ಬುಕ್ಕಲ್ಲಿ ಬಂದು ಜಾಸ್ತಿ ಸ್ವಲ್ಪ ಗಂಡಸರೇ ಫಾಲೋವಿಂಗ್ ಜಾಸ್ತಿ ಇದೆ. ಇನ್ನು ಮುದ್ದೆ ಕೂಡ ಆಯಿತು. ಇನ್ನು ಊಟಕ್ಕೆ ಕೊಟ್ಬಿಡೋಣ. ಊಟ ಮಾಡಿಕೊಂಡು ಅಷ್ಟಲ್ಲ ಅಪ್ಪ ಕೂಡ ಬರ್ತಾರಲ್ವ, ಅವ್ರಿಗೂ ಕೊಟ್ಬಿಟ್ರೆ ತೀರ್ತು. ತುಂಬ ದಿನ ಆಗಿತ್ತು, ಅಪ್ಪನ ವೀಡಿಯೋವಲ್ಲೇ ತೋರಿಸಿರಲಿಲ್ಲ ನಾನು. ಮೊಮ್ಮಗನ ಜೊತೆ ಬಂದಿದ್ದಾರೆ ನೋಡಿ, ಯಶ್ ಬುಜ್ಜಿ. ಇವನು ಫುಲ್ ಫ್ರೆಂಡು, ಆದರೂ ಹೊಡೆದಾಡ್ತಾ ಇರ್ತಾರೆ. ಯಶ್ ಹತ್ರ ಕಾರಿದೆ. ಇವನು ಹೋದಾಗ ಕಾರ್ ಕೊಡೋದಿಲ್ಲ, ಆಟ ಮಾಡ್ತಾನೆ. ಇವನು ಅಷ್ಟೇ ಬೈಕ್ ಕೊಡೋಲ್ಲ. ಇಬ್ಬರು ಕೂಡ ಈ ಬೈಕ್ಗೋಸ್ಕರ ಕಿತ್ತಾಡ್ತಾನೆ ಇರ್ತಾರೆ ಯಾವಾಗಲೂ. ಅಪ್ಪ ಕೂಡ ಇವಾಗ ಸ್ವಲ್ಪ ಹುಷಾರಾಗಿ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ ನೋಡಿ. ಏನು ಖುಷಿ? ಯಾಕೆ ಬಾ ಮಲ್ಗು ಬಾ. ನಾನಿವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಬುಜ್ಜಿ ಬೇಬಿ ಎದ್ಬಿಟ್ಟು ಮಮ್ಮ ಎಲ್ಲಿ ಅಂತ. ಮಮ್ಮನ ಪಪ್ಪನ ಬೆಂಗಳೂರು ಹೋದ್ರು. ಬಾ, ಹೇಳಿದ್ರಲ್ಲ ರಾತ್ರಿನೇ ಪ್ರಮೋಷನ್ ಇದೆ ಹೋಗ್ತೀವಿ ಅಂತ. ಮಲ್ಕು. ನಾನು ಬೆಳಗ್ಗೆ ವಾಯ್ಸ್ ಕೊಡ್ತಾ ಇರೋದು, ಹಂಗಾಗಿ ಬುಜ್ಜಿ ಬೇಬಿ ಎದ್ಬಿಟ್ಟು ಕೇಳ್ತಿದ್ದಾನೆ ಮಮ್ಮ ಎಲ್ಲಿ ಅಂತ ಹೇಳ್ಬಿಟ್ಟು. ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಾಯಿತು. ಇವಾಗ ಸಂಜೆ ಟೈಮ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸುನೀಲ್ ಮಗನಿಗೆ ಏನೆಲ್ಲ ಹೇಳ್ಕೊಡ್ತಾರೆ ಅಂತ ಹಾಗೆ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಅಪ್ಪ ಮಗಂದು ಯಾವಾಗಲೂ ಸಂಜೆ ಟೈಮ್ ಇದೇ ರೀತಿ ಇರುತ್ತೆ. ಗನ್ನೆಲ್ಲ ಇಟ್ಕೊಳ್ಳೋದು ಹೇಗೆ ಹೊಡೆಯೋದು, ಅವ್ರು ಬುಜ್ಜಿ ಬೇಬಿಗೆ ಹೇಳ್ತಾ ಇರ್ತಾನೆ.
ಹಿಂಗೆ ನಂತರ ಮಲ್ಕೋಬೇಕು. ಪಪ್ಪನ ತರ ಮಲ್ಕೊಂಡು ಶೂಟ್ ಮಾಡೋದು. ಹಿಂಗೆ ಕೈ ಹಂಗೆ ಇಟ್ಕೋಬೇಕು. ಈ ಕಡೆ ಒಂದು ಕಾಲು ನೆಕ್ ಇಟ್ಕೋಬೇಕು ನನಗೆ. ಹಂಗೆ ಇಟ್ಕೋಬೇಕಾ ಶೂಟ್ ಮಾಡಾಗ? ಅದು ಪೊಸಿಷನ್ ಆರ್ಮಿ ಪೊಸಿಷನ್. ಓಕೆ ಓಕೆ. ಓ ಇವನ್ ನೋಡಿ ಪಪ್ಪನ್ ತರ ಇದೆಯಾ ನೀನು? ಇಲ್ಲ ತಾನೆ. ಇದಾಯ್ತು ಒಂದು ಪೊಸಿಷನ್. ಇದು ಇಲ್ಲಿ ಏನೇನೋ ಲೈಫ್ ಪೊಸಿಷನ್. ಈಗ ನಿಲ್ಲಿ ಪೊಸಿಷನ್. ಹಿಂಗೆ ಈ ಕಾಲು ಹಿಂಗೆ ಬರಬೇಕು. ಹಿಂಗೆ ಹಿಂಗೆ ಇದನ್ನ ಕೂತ್ಕೋಬೇಕು ಬೇಸ್ ಮೇಲೆ. ಅಲ್ಲಾಡಕ್ಕಿಲ್ಲ ಇದು. ಓಕೆ ನಾನು ಯಾವುದೋ ಒಂದು ಬೇಸ್ ಮೇಲೆ ಕೂತವನು ಹೇಳಿ. ಹಿಂಗೆ ಕೂತ್ಕೊಳ್ಳೋ ಅಂತಾರ. ಹಿಂಗೆ ನೇರವಾಗಿ ಹಿಂಗೆ ಇರಬೇಕು. ಕ್ಯೂಟ್ ಇರ್ತಾವ ಎಲ್ಲಿ ಬಿಡಿ ಅವ್ನು ಗೊತ್ತಾಗಲ್ಲ. ಬಿಡಿ ಮಗ ನಾನು ಕರೆಕ್ಟಾಗಿ ಈಗ ಈ ಕಾಲು ಕಂಫರ್ಟಬಲ್ ಆಗುತ್ತೆ. ನಿಮ್ದು ಆರ್ಮಿ ಸರ್ವಿಸ್ 13 ವರ್ಷ ತುಂಬಿ 14ನೇ ವರ್ಷ ಅಪ್ಪ. ಅವನು ನನ್ನ ಮಗುಗೆ ನಿಮ್ಮ ಸರ್ವಿಸಲ್ಲಿ ಕಾಲು ಭಾಗ ಆಗಿಲ್ಲ. 4 ವರ್ಷ ಈಗ ಅದಕ್ಕೆ ವಯಸ್ಸು ತುಂಬಿದೆ. ನಿಮ್ಮ 14 ವರ್ಷದ ಸರ್ವಿಸ್ 4 ವರ್ಷ ಮಗು ಮೇಲೆ ಹೇಳ್ಕೊಟ್ರೆ ಏನು ಮಾಡ್ತೇವೆ? ಬಟ್ ಅವನೇ ಹೇಳ್ಕೊಡ್ತಾನೆ. ನಿಂತ್ಕೋ. ಒಂದು ಕಾಲ ಹಿಂಗೆ ಇಟ್ಕೋ. ಮುಂದೆ ಬೈ ಒಂದು ಕಾಲ ಹಿಂಗೆ ಇಟ್ಕೋ. ಮುಂದೆ ಇಡು ಒಂದು. ಒಂದು ಕಾಲ ಹಿಂಗೆ ತಿರ್ಸಿ ಹಿಂಗೆ ಈ ಕಡೆ. ಇದು ಹಿಂಗಿರ್ತಾ ಓಕೆ. ಹಿಂಗೆ ಕೈ ಅಲ್ಲಿ ಪಪ್ಪ ನೋಡು. ಅಲ್ಲಿ ಕೂರು. ಹಾ ಅಲ್ಲಿ ಕೂರು. ಹಿಂಗೆ ಪಪ್ಪನ ಮಾತ್ರ ಇದು ಹೋಯ್ತು. ನಿಂದೆ ಹಂಗೆ ಇದೆ. ಅವನು ಪಾಪ ಕಕ್ಕ ಮಾಡ್ತಾ ಇದ್ದಾನೆ. ಓಹ್ ಬರ್ತಾ ಇದೆ ಗನ್ ಕೊಡೋ ಗನ್ನು. ಅದೇ ಗನ್ ಅವನಿಗೆ. ಪಾಪ ಅವ್ನ ಗನ್ಗಳೆಲ್ಲ ಮೇಲಿದ್ದು ತೆಗೆದುಕೊಟ್ಟಿದ್ರು ಅವನು ಕಲಿತಿದ್ದ. ಅಪ್ಪ ಮಗ ಇಷ್ಟೊತ್ತು ಗಂಟ ಫುಲ್ಲು ಬರ್ಸ್ತಾ ಇದ್ರು ಖುಷ್ ಬೇಬಿಗೆ. ಫುಲ್ ಬರ್ಸಿ ಗಿರ್ಸಿ ಆಗಿ ಹೋಗ ಆಟ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಓ ದೇವ್ರ ಮನೆಗೆ ಹೋಗ್ಬಿಟ್ಟು ಏನು ಆಶೀರ್ವಾದ ತಗೊಂಡು ಬರ್ತೀಯಾ? ಓ ಅದು ಬಾಂಬು. ಅಯ್ಯ ನನ್ನ ಮಗನೇ ಬರೋ. ನೆನ್ನೆ ಫುಲ್ ಫಿಲಮ್ ನೋಡ್ಬಿಟ್ಟು ಫೀದಾ ಆಗ್ಬಿಟ್ಟಿದ್ದಾರೆ. ಯಾವುದಪ್ಪ ಫಿಲಮು? ಅಮರನ್ ಫಿಲಮ್ ನೋಡಿದ್ರು. ನನಗಂತೂ ಅದನ್ನ ನೋಡಿ ಲೋ ಬಿ ಪಿನೇ ಆಗ್ಬಿಟ್ಟು ಇವತ್ತು ಹಾಸ್ಪಿಟ್ಲ್ಗೆ ಹೋಗಿದ್ದು ಬಂದಿದ್ದೀನಿ. ಅಯ್ಯಪ್ಪ ಅಷ್ಟು ಮನಸ್ಸು ನೋವಾಗ್ಬಿಡುತ್ತೆ ಅಮರನ್ ಮೂವಿ ನೋಡಿದ್ರೆ. ನೆನ್ನೆ ಅದು ನೋಡ್ಬಿಟ್ಟು ಬಾಂಬ್ ಹಾಕೋದು ಅದು ಇದು ಅನ್ಕೊಂಡು ಹಂಗೆ ಆಡ್ತಾ ಇದ್ದಾನೆ ಬಿಜಿ ಬೇಬಿ. ಓಹ್ ಕಾಲಿರ್ಲಿ ಎಲ್ಲರೂ ಕೈ ನೋಡು. ಹಿಂಗೆ ಒಂದು ಕಾಲು ಮುಂದಿಗೆ ಗ್ರಿಪ್ಪು ಬಂದು ಚೆಕ್ ಹೊಡಿದ್ರು ಅದನ್ನು. ಹಾಗೆ ಕರೆಕ್ಟ್ ಇರಬೇಕು. ಸ್ಟ್ರೈಟ್ ಆಗಿ ಅವ್ನು ಆಗ್ಲೂ ಹೊಡೆಸ್ತಾ ಇದ್ದಾನೆ ಬುಲೆಟ್ನ. ನೆಕ್ಸ್ಟ್ ಆಯ್ತಾ? ಬಾಂಬು. ಏಯ್ ಕಣ್ಣಿಗೆ ಏನಾರ ಬಿದ್ರೆ ಏನು ಮಾಡ್ಬೇಕು ಖುಷ್ ನೀನು? ಇಲ್ಲಿ ಬನ್ನಿ ಇಬ್ರು. ಇಲ್ಲಂದ್ರೆ ಅಪ್ಪ ಮಗ ಹೋಗಿ ಲೈಟ್ ಹಾಕೊಂಡು ಅಲ್ಲೋಗಿ ಟಿ ವಿ ಗಿವಿ ಇದು ಮಾಡಿಬಿಟ್ಟಾರೆ. ದಯವಿಟ್ಟು ಅಲ್ಲೋಗೋ. ಏನಾಯ್ತು ಕಂದ? ಟ್ವಿಸ್ಟು. ಈಗ ಮಲ್ಕೀಗ ಎಕ್ಸರ್ಸೈಸ್ ಈಗ. ಹಾಂ ಹೊಟ್ಟೆಗೆ 1 2 ಟ್ರೈನ್ ಅಪ್ಪು. ಟ್ರೈನ್ ಅಪ್ಪು ಅಪ್ಪ. ಈಗ ಇದು ಟ್ರೈನ್ ಅಪ್ಪ ಅಂದ್ರೆ ಅಪ್ಪ ಮಗಂದು ನೋಡಿ. ಒಳ್ಳೆ ಪಿಕ್ಕು ಪುಟ. 21 ಸುಸ್ತಾಯ್ತು. ಇನ್ನೊಂದು ಹೊಡಿಯಪ್ಪ. 23 ಆಯ್ತು. ಓಹ್ 30 ನೋಡಿಯಪ್ಪ. ಅಪ್ಪನಿಗೆ ಟ್ರೈನಿಂಗ್ ಹೇಳ್ಕೊಡೋ ಮಗ. ಅಚ್ಚೋ ಏ ಖುಷ್ ಬಿದ್ದಿರ್ತೀಯ ನೋಡಿ. ಇರ್ತೀನಾ? ಸೂಪರ್ ಪೊಸಿಷನ್. ಹಂಗೆ 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 ಸೂಪರ್ ಪಿಕ್ ಅಂತೀಯಾ? 1 2 3 4 1 2 3 4 5 6 7 ಸರಿ ದಿಂಬೆಲ್ಲ ಎತ್ತು ಮಾಡ್ಬಿಡ್ಲಿರು. ಹಾಂ ಮೇಲಕ್ಕೆ ದಿಂಬು. ಹಾಂ ಇದರಲ್ಲಿ ಫಸ್ಟ್ 1 2 3 4 ತಲೆಗಳಿಗೆ ತಲೆ ಮೇಲೆ ಹಾಕು. ಹಿಂಗೆ ಹಿಂಗೆ ತಲೆ ಮೇಲೆ ಕೈ ಕೈ ಕೈನ. ಓ ಇದ್ರಲ್ಲಿ ಹಂಗೆ ಇರಲಿ. 1 1 ಹಿಡ್ಕೊಂಡ್ಬಿಡ್ತಾ. ಸಾಕು ಮನೆ ಬೇಡ. ಸಾಕು ಸಾಕು ಬಿಡು.
ನೀನು ಇನ್ನು ಮಗು ಬಾ ಅಯ್ಯೋ ಹುಡುಗ ಬಾಕಂತ ಸಾಕು ಸುಸ್ತಾಗ್ತೀಯ ನೀನು ಹಾ ಹಿಂಗ್ ಬೈ ಇಲ್ಲಿ ಬೇಲಿ ಕೋಶ್ ಇಲ್ಲಿ ಅಯ್ಯೋ ಓ ಏ ಚೇರ್ ತರ ಕೂತ್ಕೋತಾನೆ ಚೇರ್ ಥರ ಕೂತ್ಕೊಂಡು ಬುಕ್ ಓದ್ಕೊಂಡು ಟಿವಿಲಿ ನೋಡಿದ್ದಾನೆ ಅವನು ಹಿಂಗೂ ಕೂತ್ಕೋಬೋದು ಇರು ನಾನು ಇಟ್ಕೊಡ್ತೀನಿ ಆಗಲ್ಲ ಓಪನ್ ಮಾಡು ದೊಡ್ಡದಾಯ್ತಾ ಸಾಕು ಇವಾಗ ಎತ್ತಿದ್ದೀನಿ 1 2 3 4 5 6 7 8 9 11 12 ಏಟ್ ನೈಟು 21 22 23 ಆಲ್ರೆಡಿ ಕೆಳಗಡೆ ಇದೆಯಪ್ಪ ನೆಕ್ಸ್ಟ್ ಈಗ ಲಾಸ್ಟ್ ಇದು ಸೈಡ್ ಫ್ಯಾಕ್ಟರ್ 1 2 3 4 ನಿಮ್ಮ ಅಪ್ಪ ಹಿಂಗ್ ನೋಡ್ ಕಾಲು ಬಿಟ್ಟು ನೋಡಿ ಅಂತರ ಇಟ್ಕೋಬೇಕಿಲ್ಲ ಇಲ್ಲ ಎತ್ಬೇಕು ಸ್ಟ್ರೈಟ್